ಕನ್ನಡಿ. ಒಂದು ಹಳ್ಳಿಯಲ್ಲಿ ಪ್ರತಿ ಸೋಮವಾರ ಸಂತೆ ನಡೀತಾ ಇರುತ್ತೆ. ಅಲ್ಲಿಗೆ ಸುಮಾರು 20 ಕಡೆಗಳಿಂದ ಜನ ಬರ್ತಾ ಇರ್ತಾರೆ. ಒಬ್ಬ ರೈತ ಸಂತೆಗೆ ಹೋಗ್ತಾ ಇರ್ತಾನೆ. ಬೇಸಿಗೆಯ ಕಾಲವಾದ್ದರಿಂದ ಬಿಸಿಲು ಸ್ವಲ್ಪ ಹೆಚ್ಚಾಗಿಯೇ ಇತ್ತು. ಊರಿಂದ ಸುಮಾರು 1 ಮೈಲಿಯಷ್ಟು ದೂರ ಬಂದಿರ್ತಾನೆ. ಸ್ವಲ್ಪ ದೂರದಲ್ಲಿ ಪಳಪಳ ಅಂತ ಹೊಳಿತಾ ಇರೋದನ್ನು ನೋಡ್ತಾನೆ. ಹತ್ತಿರ ಹೋಗಿ ನೋಡ್ತಾನೆ, ಸ್ವಲ್ಪ ಮಣ್ಣು ಕವಿದಿರುತ್ತೆ. ಅದನ್ನು ಪಕ್ಕಕ್ಕೆ ಜರುಗಿಸಿ ಆ ವಸ್ತುವನ್ನು ಹೊರಗಡೆ ತೆಗಿತಾನೆ. ಅದೊಂದು ಅದ್ಭುತವಾದ ಕನ್ನಡಿ. ಚಿನ್ನದಿಂದ ತಯಾರಿಸಿರ್ತಾರೆ. ರತ್ನಖಚಿತವಾದ ಕನ್ನಡಿ. ಬಹಳ ಸುಂದರವಾಗಿತ್ತು. ಅದನ್ನೇ ನೋಡುತ್ತಾ, ಇಷ್ಟು ಸುಂದರವಾದ ಬೆಲೆ ಬಾಳುವ ವಸ್ತು ಆದ್ದರಿಂದ ಬಹುಶಃ ರಾಜ ಮಹಾರಾಜರದ್ದಾಗಿರಬಹುದು ಅಂತ ಅಂದ್ಕೊಳ್ತಾನೆ. ಬಹುಶಃ ಅವರು ಪ್ರಯಾಣ ಮಾಡುವಾಗ ಕೆಳಗಡೆ ಬಿದ್ದಿರಬಹುದು ಅಂತ ಅಂದ್ಕೊಳ್ತಾನೆ. ಇದನ್ನು ಹಿಡಿದುಕೊಂಡು ಸಂತೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಭಾವಿಸಿ ಮನೆಗೆ ಹಿಂತಿರುಗಿ ಕನ್ನಡಿಯನ್ನು ಒಂದು ಕಪಾಟಿನಲ್ಲಿಟ್ಟು ಸುತ್ತಲೂ ನೋಡಿ ಯಾರೂ ಇಲ್ಲ ಅಂತ ಹೇಳಿ ಭಾವಿಸ್ಕೊಳ್ತಾನೆ. ಅದರ ಬೀಗದ ಕೈಯನ್ನು ಅವನೇ ಇಟ್ಕೊಳ್ತಾನೆ. ಆದರೆ ಅವನ ಹೆಂಡತಿ ಅದನ್ನು ನೋಡಿರ್ತಾಳೆ. ತನ್ನ ಪತಿ ಎಲ್ಲವನ್ನೂ ಹೇಳ್ತಾ ಇದ್ದ, ಆದರೆ ಈ ದಿನ ಏನೂ ಹೇಳಲಿಲ್ಲ ಅಂತ ಅಂದ್ಕೊಳ್ತಾಳೆ. ಕುತೂಹಲದಿಂದ ಬೀಗ ಒಡೆದು ಕನ್ನಡಿಯನ್ನು ಹಿಡಿದು ನೋಡ್ಕೊಳ್ತಾಳೆ. ಅಲ್ಲಿ ಅವಳ ಪ್ರತಿಬಿಂಬ ಕಾಣಿಸುತ್ತೆ. ಆದರೆ ಅವಳಿಗೆ ಕನ್ನಡಿ ಅಂದರೆ ಏನು ಅಂಥೇಳಿ ತಿಳಿಯೋದು. ಆದ್ದರಿಂದ ತನ್ನ ಗಂಡ ಇನ್ನೊಬ್ಬಳನ್ನು ವಿವಾಹ ಮಾಡಿಕೊಂಡಿದ್ದಾನೆ ಅಂತ ಭಾವಿಸ್ತಾಳೆ. ಅಳ್ತಾಳೆ. ಆಗ ಅವಳ ಅತ್ತೆ ಕನ್ನಡಿ ನೋಡಿ, ಮಗ ವಿವಾಹ ಮಾಡಿಕೊಂಡನು, ಆದರೆ ಏಕೆ ಮುದುಕಿಯನ್ನು ಮಾಡಿಕೊಂಡ ಅಂಥೇಳಿ ಅಳ್ತಾಳೆ. ಎಲ್ಲರೂ ಅಳುತ್ತಿರೋದನ್ನು ನೋಡಿ ಆ ದಾರಿಯಲ್ಲಿ ಹೋಗುವವನು ಇದೇನಿದು ಅಂತ ಹೇಳಿ ಕನ್ನಡಿಯಲ್ಲೇ ನೋಡ್ಕೊಳ್ತಾನೆ. ಅಲ್ಲಿ ಅವನದೇ ಪ್ರತಿಬಿಂಬವನ್ನು ಕಂಡು ಮದುವೆ ಮಾಡಿಕೊಂಡ ಸರಿ, ಆದರೆ ಒಬ್ಬ ಹೆಣ್ಣನ್ನು ಮಾಡಿಕೊಳ್ಳದೆ ಪುರುಷನನ್ನು ಯಾಕೆ ಮಾಡಿಕೊಂಡ ಅಂತ ಹೇಳಿ ಯೋಚಿಸ್ತಾನೆ. ಇಲ್ಲಿ ಎಲ್ಲರೂ ಅಜ್ಞಾನಿಗಳು. ಯಾರಿಗೋ ಇದು ಕನ್ನಡಿ ಅಂಥೇಳಿ ತಿಳಿಯೋದು. ಆದ್ದರಿಂದ ಇಂತಹ ಪರಿಸ್ಥಿತಿ ಉಂಟಾಯಿತು. ಹಾಗೆ ಬಸವಣ್ಣನ ವಚನ ಕೇಳದೇ ಇದ್ದರೆ, ಬಸವ ಎಂಬ ಪುರಾಣ ಇಲ್ಲದಿದ್ದರೆ ಹುಟ್ಟಿ ಬಂದರೆ ಏನು ಪ್ರಯೋಜನ ಅಲ್ಲವೇ?